ಬೆಳಗ್ಗೆ ಕಾಲೇಜ್ಗೆ ಹೊರಡ್ಬೇಕಾದ್ರೆ ಟಾಮಿ ಫಸ್ಟ್ ಬಾಯಿಲಿ ಮೈ ಆಮೇಲೆ ಬರೀವೆ ತಲೆ ಎತ್ತು ಒಳ್ಳೆ ಇಲಿ ಮರಿ ಆಡ್ದಂಗೆ ಆಡ್ತೀಯಲ್ಲ ನೀನು ನಾಯಿ ಥರ ಇರಬೇಕು ಬೌ ಬೌ ಅನ್ನೋ ಬಾವು ಅನ್ನೋ ಸರಿ ಬಾಯ್ ಸೀದಾ ಕಾಲೇಜಿಗೆ ಬಂದರೆ ಇಲ್ಲಿ ಯೋಗ ಮಾಡ್ತಾ ಇದ್ರು. ಇವತ್ತು ಯೋಗ ಡೇ ಅಲ್ವಲ್ಲಪ್ಪ, ಕ್ಯಾನ್ಸರ್ ಡೇ ಅಂತ ಬೇರೆ ತಲೆಯಲ್ಲಿ ಯೋಚನೆ ಮಾಡ್ತಾ ಇದೆ. ಹಾಗೆ ಯಾರ್ಯಾರೆಲ್ಲ ಯೋಗ ಮಾಡ್ತಾ ಇದ್ದಾರೆ ಅಂತ ಝೂಮ್ ಹಾಕೊಂಡು ನೋಡ್ತಾ ಇದೆ. ಇವತ್ತು ಕ್ಯಾನ್ಸರ್ ಡೇ ಇದ್ದಿದ್ದರಿಂದ ಒಂದು ರ್ಯಾಲಿಗೆ ಬೇರೆ ಹೋಗ್ತಾ ಇದ್ವಿ. ಹಾಗೆ ಈ ಪ್ಯಾಂಪ್ಲೆಟ್ಸ್ನ ಕೊಟ್ಕೊಂಡು ಜನರಿಗೆ ಅರಿವನ್ನ ಮೂಡಿಸ್ತಾ KM ದೊಡ್ಡಿಲೇ ಒಂದು ರೌಂಡು ರ್ಯಾಲಿ ಮಾಡಿದ್ವಿ. ಇವರು ಕ್ಯಾನ್ಸರ್ ನಿರ್ವಹಣೆಗೆ ಸ್ಪೀಚ್ ಕೊಟ್ಟರು, ಇವರು ಹೋಸ್ಟ್ ಮಾಡಿದ್ರು. ಸರಿ ಬಾಯ್. ಎಲ್ಲೂ ಹೋಗಿಲ್ಲ, ನಾವು ಇಲ್ಲೇ ಇದ್ದೀವಿ. ಮಧ್ಯಾಹ್ನ ಒಂದು ಊಟ ಕಾಯ್ತಾಯಿತ್ತು, ಅದಕ್ಕೆ ಅಂತಲೇ ಹೊರಟ್ವಿ ನಾನು ಅಭಿ. ಎಲ್ಲಿಗೆ ಬಂದ್ವಿ ಅಂದರೆ ನಮ್ಮ ಮೇಘನ ಹಾಕೊಂಡು ಮದುವೆ ಆಗಿತ್ತು, ಮದುವೆಗೆ ಹೋಗೋಕ್ಕಾಗಲಿಲ್ಲ. ಅವ್ರ ನೆರವಿಗಾದ್ರೂ ಹೋಗೋಣ, ಬಾಡೂಟ ತಿನ್ನೋಣ ಅಂತ ಬಂದ್ವಿ. ಎಲ್ಲರೂ ಬಂದು ಫಸ್ಟು ಜ್ಯೂಸ್ ಕುಡ್ದು ಆಮೇಲೆ ಹೇಳೋದೇ ಮರ್ತೋಯ್ತು, ಮದುವೆ ಆಯ್ತಲ್ವಾ, ಕಂಗ್ರಾಟ್ಸ್, ಹ್ಯಾಪಿ ಮ್ಯಾರಿಡ್ ಲೈಫ್. ಕಂಗ್ರ್ಯಾಚುಲೇಷನ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಬಾಡೂಟ ಅಂದರೆ ಅಕ್ಕ ಎಲ್ಲಿಂದ ಎಲ್ಲರೂ ಬರ್ತೀರಲ್ವಾ. ಆಮೇಲೆ ನಮಗೆ ಅಂತ ಬಾಡೂಟ ಕಾಯ್ತಾ ಇತ್ತು, ಅದಕ್ಕೆ ಅಂತಲೇ ಬಂದ್ವಿ. ಎಲೆ ಜೊನೆ ಬಂತು, ಆಮೇಲೆ ಒಂದೊಂದಾಗೆ ಎಲ್ಲ ಐಟಮು ಬಂತು. ಇಲ್ಲಿ ನೋಡಿದ್ರೆ ನಮ್ಮ ಜೇಕಬ್ ಸರ್ ಏನೋ ಹೇಳ್ತಾ ಇದ್ರು, ಈಗ ವಾಲ್ಯೂಮ್ ಜಾಸ್ತಿ ಮಾಡಿ ಕೇಳಿಸುತ್ತೆ. ಇಬ್ರು ಕೇರಳ ಸರ್ ಅಂತೆ. ಅವ್ರಿಗೆ ಮುದ್ದ ಯಾವ ರೀತಿ ಊಟ ಮಾಡಬೇಕಂತ ಗೊತ್ತಿಲ್ಲ, ನಾನೇ ಕ್ಲಾಸ್ ಮಾಡಿ ಕೊಡ್ತೀನಿ. ಇವರು ಮಟನ್ ತಿನ್ನಲ್ಲ, ಸೊ ನಾನೇ ತಿನ್ಕೋತೀನಿ. ಊಟ ಅಂದರೆ ಈ ಥರ ತಿನ್ಬೇಕು, ಫುಲ್ ಖಾಲಿ ಮಾಡಬೇಕು. ಸಾರಿ ಸರ್, ಎಲ್ಲ ವೇಸ್ಟ್ ಮಾಡಿದಿರಲ್ಲ ಸರ್. ನಾನೇನಯ್ಯ ತಪ್ಪು ಮಾಡಿದೆ? ಬ್ರೋ ಕಂಗ್ರಾಟ್ಸ್, ಕೈ ತೊಳೆದಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಇನ್ನೊಂದ್ಸಲಿ ಕಂಗ್ರಾಟ್ಸ್. ಸಿಗುವ ಒಂದು ವಾರ ಬಿಟ್ಕೊಂಡು. ಬಾಡೂಟ ತಿನ್ಕೊಂಡು ಕಾಲೇಜಿಗೆ ಬಂದೆ. ಅನುಷಕ್ಕನ ಜೊತೆ ಸೀದಾ ಕಾಲೇಜ್ ಒಳಗೆ ಹೋದೆ. ಹಾಗೆ ಕಾಲೇಜ್ ಮುಗೀತು, ಆಚೆ ಬಂದೆ. ಡೈಜೆಷನ್ ಆಗಲಿ ಅಂತ ಒಂದು ಸ್ಪ್ರೈಟ್ ಕುಡಿದೆ. ಇವತ್ತು 6:55ಕ್ಕೆ ಮನೆಗೆ ಬಂದಿದ್ದೀನಿ. ಇವತ್ತಿಗಿಷ್ಟೇ.